ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಈ ಒಂದು ವ್ಲಾಗ್ ಬಂದು ಅಮ್ಮ ಮನೆಯ ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಎಷ್ಟು ಬೇಗ ಸ್ಕೂಲ್ ಸ್ಟಾರ್ಟ್ ಆಗ್ತು ಅಂತ ಅನ್ನೋದೇ ಗೊತ್ತಾಗಲಿಲ್ಲ. ಇಷ್ಟು ಬೇಗ ರಜಾ ದಿನ ಕಳೆದೋಯ್ತು. ಅಕ್ಕನ ಫ್ಯಾಮಿಲಿ ಆಲ್ರೆಡಿ ಹೋಗಿ 3 ಡೇಸ್ ಆಯಿತು. ನಾವು ಕೂಡ ಹೊರಡ್ತಿದ್ದೀವಿ ನಾಳೆ. ಹಾಗೆ ನನ್ನ ತಂಗಿ ಫ್ಯಾಮಿಲಿನೂ ಕೂಡ ಅವರು ಕೂಡ ಹೊರಟುಬಿಡ್ತಾರೆ. ರಜಾ ದಿನ ಎಷ್ಟು ಬೇಗ ಕಳೆದೋಯ್ತು ಅಂತ ಅನ್ನಿಸ್ತಿದೆ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಲಾಸ್ಟ್ ಡೇಲಿ ನಮ್ಮ ಮಕ್ಕಳು ಅಜ್ಜಿ ಮನೇಲಿ ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ರು ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಓಕೆ, ತಲೆ ಕೊಡಿಬೇಡಿ ಅಪ್ಪಾಜಿ. ಕೊಡಿಸ್ಕೊಚಿನು. ಚಿಲ್ಟು ಮತ್ತು ಬುಜ್ಜಿ ಇಬ್ರು ತಾತ ಹಸುಗೆ ನೀರು ಕುಡಿಸ್ತಿದ್ರು. ಅದಕ್ಕೆ ಇವ್ರು ಹೋಗ್ಬಿಟ್ಟು ನಾವು ಸ್ನಾನ ಮಾಡ್ತೀವಿ ತಾತ, ಪೈಪಲ್ಲಿ ನಮ್ಗೆ ನೀರು ಹಾಕಿ ಅಂತ ಅಂದ್ಬಿಟ್ಟು ಇಬ್ಬರು ಎಂಜಾಯ್ ಮಾಡ್ತಿದ್ದಾರೆ. ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಅವರಿಬ್ರು ಎಂಜಾಯ್ ಮಾಡ್ತಿರೋದು ನೋಡಿದ್ರೇ ಸಖತ್ ನಗು ಬರ್ತಿತ್ತು. ಹಾ, ಸಾಕು ಬನ್ರ. Welcome to my channel. I am Bhavya. Today I will show ಚಿಟ್ಟಿ ಇಡು ಅದನ್ನ. ಏ ಅವನ ಮೇಲೆ ಕಾಲು. ನೋಡೋಣ ಯಾಕೆ ದೊಡ್ಡಮ್ಮ ಫೋನ್ನ ಉಲ್ಟಾ ಪಲ್ಟಾ ಇಟ್ಕೊಂಡಿದ್ದೀರಾ? ಯಾಕೆ ಅವ್ರು ತುಂಬ ನೈಸ್ ಆಗ್ತದೆ. ಬಟ್ ಮೀಡಿಯಮ್ ಅಂಡ್ ಫಾಸ್ಟ್. ನಾನು ಹೇಳ್ತೀನಿ ಇಷ್ಟು ಬೇಕಂತ. ಹಾಂ, ಇಷ್ಟು ಸಾಕು. ಮೀಡಿಯಂ ಮಾಡೋ ಸಾಕು. ಚಿಕನ್ ನೋಡಿ ಬರೋಣ. ಇಲ್ಲಿ ನೋಡ. ಅಕ್ಕ ಚುಮ್ಮು ಇದ್ದಾಗ ಹಾಕ್ಬೇಕಿತ್ತು ಚೀನೋ. ಅವರು ಎಂಜಾಯ್ ಮಾಡ್ತಿದ್ರು. ಭಯ ಅಂತೆ ಅವನ್ಗೆ.
ಚಿಟ್ಟಿ ಇಲ್ಲಿ ಚಿಲ್ಟು ಚಿಲ್ಟು ಬಾ ಚಿಲ್ಟು. ಸಾಕು ಇಳಿಯಪ್ಪ ಚಿಟ್ಟಿ. ಸಾಕು ಇಳಿ, ಸ್ಪೀಡಾಗಿ ತೂಕ್ಬಿಡ್ತಾನೆ ತಾತ. ಒಂದ್ಸತಿ ತೂಕ್ಬಿಟ್ಟು ಚಿಲ್ಟು ಬಿದ್ಬಿಡ್ತಾರೆ ಕಣಪ್ಪ ಚಿಲ್ಟು. ಬೇಡ. ಇಷ್ಟೊತ್ತು ಉಯ್ಯಾಲೆ ಆಡಿದಾಯಿತು. ಇವಾಗ ಬುಜ್ಜಿ ಮತ್ತು ಚಿಟ್ಟಿ ಇಬ್ಬರೂ ಅವ್ರ ತಾತನ ಜೊತೆ ಹಾಲು ಡೈರಿಗೆ ಹೋಗ್ತಿದ್ದಾರೆ. ಬಟ್ ಚಿಲ್ಟು ಹೋಗ್ತಿಲ್ಲ, ಯಾಕಂದರೆ ಅವನು ಜೋಕಾಲಿ ಆಡೋದಕ್ಕೆ ಸಲುವಾಗಿ ಹಾಲು ಡೈರಿಗೆ ಹೋಗ್ತಿಲ್ಲ. ಇಲ್ಲಾಂದರೆ ನಾನು ಹೋಗ್ತೀನಿ ಅಂತ ಓಡ್ತಿದ್ದ. ಅವ್ರಿಗೆ ಕೊಡಬೇಕಾಗುತ್ತಲ್ಲ ಉಯ್ಯಾಲೆನ ಅಂತ ಹೇಳಿಬಿಟ್ಟು ಇವನು ನಾನು ಬರಲ್ಲ ನೀವು ಹೋಗಿ ಅಂತ ಹೇಳಿಬಿಟ್ಟು ಅವ್ನು ಮಾತ್ರ ಎಂಜಾಯ್ ಮಾಡೋದಕ್ಕೆ ಸಲುವಾಗಿ ಅವರಿಬ್ಬರನ್ನ ಹಾಲು ಡೈರಿಗೆ ಕಳಿಸ್ತಿದ್ದಾನೆ. ಅವನಿಗೆ ನಗು, ಅವರಿಬ್ಬರು ಹೋದ್ಮೇಲೆ ನಾನು ಚೆನ್ನಾಗಿ ಉಯ್ಯಾಲೆ ಆಡ್ಬೋದಪ್ಪ ಅಂತ. ಇಲ್ಲಾಂದರೆ ನನಗೆ ಕೊಡೋ ಅಂತ ತುಂಬ ಜಗಳ ಮಾಡ್ತಿರ್ತಾರೆ ಇಬ್ಬರೂ. ಅದಕ್ಕೆ ಒಳ್ಳೆ ಐಡಿಯಾ ಮಾಡಿದಿರ ಮಗ. ಮಮ್ಮಿ ತುಂಬಾ ಬೇಜಾರು ಮಾಡ್ಕೊಳ್ತಿದ್ದಾರೆ. ಅಕ್ಕನ ಮಕ್ಳು ಇಬ್ಬರು ಹೊರಟೋದ್ರಲ್ಲ, ಅವರಿದ್ದಾಗ ಜೋಕಾಲಿ ಹಾಕಿದ್ದಿದ್ರೆ ಅವರು ಎಂಜಾಯ್ ಮಾಡ್ತಿದ್ರು ಅಂತ. ಬಟ್ ಅವರಿದ್ದಾಗ ನಮ್ಗೆ ಐಡಿಯಾನೇ ಬರಲಿಲ್ಲ ಇಲ್ಲಿ ಜೋಕಾಲಿ ಹಾಕಬೇಕು ಅಂತ. ಯಾಕಂದರೆ ಎಲ್ಲರೂ ಕೂತ್ಕೊಂಡು ಆಟ ಆಡ್ತಿದ್ರಲ್ವ, ತುಂಬ ಗೇಮ್ಸ್ ಆಡ್ತಿದ್ರು. ಅವ್ರು ಹೋದ್ಮೇಲೆ ಇವ್ರು ತುಂಬಾ ಬೇಜಾರಲ್ಲಿ ಇರ್ತಿದ್ರು, ಬರೀ ಟಿ ವಿ ನೋಡ್ಕೊಂಡು ಕೂತ್ಕೊಳ್ತಿದ್ರು. ಅದಕ್ಕೆ ಏನಾದರೂ ಬೇರೆ ಆಚೆ ಕಡೆ ಆಟಾಡಿಸ್ಬೇಕಲ್ಲ ಅಂತ ಹೇಳಿ ನಾನೇ ಪ್ಲ್ಯಾನ್ ಮಾಡಿ ಅಪ್ಪಾಜಿಗೆ ಹೇಳಿ ಇಲ್ಲಿ ಜೋಕಾಲಿ ಹಾಕ್ಸ್ದೆ. ಸೊ ಇವಾಗ ಇವರೆಲ್ಲ ತುಂಬಾ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಇವತ್ತು ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ, ಪ್ಲೀಸ್ ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್. ಬಾಯ್. ಚಿಲ್ಟು ಎಷ್ಟು ತರಲೆ ನೋಡಿ, ನನ್ನನ್ನು ಇಮಿಟೇಟ್ ಮಾಡ್ತಿದ್ದಾನೆ. ದೊಡ್ಡಮ್ಮ ನೀನು ಇದೇ ಥರ ಅಲ್ವಾ ಮಾತಾಡೋದು ಅಂತ ಅಂದ್ಬಿಟ್ಟು ನನ್ನನ್ನು ರೇಗಿಸ್ತಿದ್ದಾನೆ. Hi friends, welcome to my channel. I'm Bhavya. ಅಮ್ಮ ಸ್ಪೀಡು ನನ್ನ ಕೈ ಪವರ್ ಮಾಡಿಸಿದ್ದೀನಿ ನಾನು. ಈ ಮಕ್ಕಳಿಗೆ ಎಷ್ಟು ಆಟ ಆಡ್ಸಿದ್ರೂ ಸಾಕಾಗಲ್ಲ. ನೀವೇ ನೋಡಿದ್ದೀರಾ, ಅಪ್ಪಾಜಿನೂ ಆಟಾಡಿಸಿದ್ದಾರೆ, ಮಮ್ಮಿನೂ ಆಟಾಡಿಸಿದ್ದಾರೆ. ಹಾಗೆ ನಾನು ಕೂಡ ತುಂಬ ಟೈಮಿಂದನೂ ಆಟಾಡಿಸ್ತಿದ್ದೀನಿ. ಆದರೂ ಕೂಡ ಇನ್ನೂ ಸ್ವಲ್ಪ ಆಡ್ಸಮ್ಮ ಅಂತಲೇ ಇದ್ದರು. ಹಾಗೆ ನಾನು ಮಕ್ಕಳನ್ನ ಆಟ ಆಡ್ಸೋಷ್ಟರಲ್ಲಿ ನನ್ನ ತಂಗಿ ಮನೆ ಒಳಗಡೆ ಬರ್ತಿದ್ದಂಗೆ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ಲು. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಚಿಲ್ಟುಗೆ ಬೆಳ್ಳುಳ್ಳಿ ಕಬಾಬ್ ಅಂದರೆ ತುಂಬಾ ಇಷ್ಟ. ಸೊ ಅದರಿಂದಾಗಿ ಬೆಳ್ಳುಳ್ಳಿ ಕಬಾಬ್ನ ಮಾಡ್ತಾಯಿದ್ದಾಳೆ. ಮಾಮೂಲಿ ಕಬಾಬ್ ಪೌಡರ್ನ ಯೂಸ್ ಮಾಡೋದಕ್ಕಿಂತ ಇದು ಹೆಲ್ದಿ ಆಗಿರುತ್ತೆ ಅಂತ ಹೇಳಿ ಬೆಳ್ಳುಳ್ಳಿ ಕಬಾಬ್ನ ಮಾಡ್ತಾಯಿದ್ದಾಳೆ. ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ, ನಾವು ಯಾವ ಥರ ಬೆಳ್ಳುಳ್ಳಿ ಕಬಾಬ್ನ ಮಾಡ್ತೀವಿ ಅಂತ ಹೇಳಿ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹೇಗಿದೆ ಕಬಾಬ್ ಚಿನ್ನು? ಚಿಟ್ಟು ಹೇಗಿದೆ ಕಬಾಬ್? ಸೂಪರಾ? ಮಕ್ಕಳಿಬ್ರು ತುಂಬ ಬೇಜಾರಲ್ಲಿ ನಾಳೆ ಊರಿಗೆ ಹೊರಟೋಗ್ತೀವಿ ಅಂದ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಬೆಳ್ಳುಳ್ಳಿ ಕಬಾಬ್ನ ತಿಂತಾಯಿದ್ರು. ಹಾಗೆ ನಾನು ಮಮ್ಮಿನೂ ಕೂಡ ಮಾತಾಡ್ತಾಯಿದ್ವಿ. ಹಾಗೆ ಮಮ್ಮಿ ತುಂಬ ಬೇಜಾರು ಮಾಡ್ಕೊಳ್ತಿದ್ರು, ನಾಳೆ ಎಲ್ಲರೂ ಖಾಲಿ ಆಗಿಬಿಡ್ತೀರಾ, ಮನೇಲಿ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾಯಿದ್ರು.
ಹಾಗೆ ಮಕ್ಕಳು ಇಬ್ಬರು ಕೂಡ ತಿಂದಾದ್ಮೇಲೆ ಇಬ್ಬರು ಮತ್ತೆ ನಾವು ಯಾವಾಗ ಸಿಗೋದು, ಇನ್ನೂ ಎಷ್ಟು ದಿನ ಆಗುತ್ತೋ ಏನೋ ಅಂದ್ಕೊಂಡು ಅದ್ರ ಬಗ್ಗೆನೇ ಮಾತಾಡಿಕೊಂಡು ಪಾಪ ತುಂಬ ಫೀಲ್ ಮಾಡ್ಕೊಳ್ತಿದ್ರು. ಹಾಗೆ ಡೀಪ್ ಸ್ಲೀಪ್ ಮಾಡ್ತಾಯಿದ್ದಾರೆ. ತುಂಬ ಬೇಜಾರಾಗ್ತಿತ್ತು ಅವರಿಬ್ಬರು. ಮತ್ತೆ ಯಾವಾಗ ಕರ್ಕೊಂಡು ಬರ್ತೀಯ ದೊಡ್ಡಮ್ಮ ಅಂತೆಲ್ಲ ಕೇಳ್ತಿದ್ದ ನಮ್ಮ ಚಿಲ್ಟು. ಮಕ್ಕಳೇ ಆಗಲ್ವಾ, ಜೊತೇಲಿದ್ದಾಗ ಸ್ವಲ್ಪ ಜಗಳ ಮಾಡೋದು ಆ ಥರ ಎಲ್ಲ ಆಡ್ತಿರ್ತಾರೆ. ಹಾಗೆ ಅವ್ರು ಹೊರಡಬೇಕಾದ್ರೆ ತುಂಬ ಫೀಲ್ ಮಾಡ್ಕೊಳ್ತಾರೆ. ಹಾಗೆ ಸಂಜು ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ, ಮಮ್ಮಿ ಸಂಜೆ ಹೋಗುರಿ ಮಧ್ಯಾಹ್ನ ಊಟ ಮಾಡಿಕೊಂಡು ಅಂತ ಹೇಳಿದ್ರು. ಸೊ ಅದರಿಂದಾಗಿ ಸರಿ ಅಂತ ಅಂದ್ಬಿಟ್ಟು ಹಾಗೆ ಮಕ್ಕಳನ್ನ ರೌಂಡ್ ಹಾಕ್ಸ್ಬಿಟ್ಟು ಹೋಗಿರ್ತೀನಿ, ಸಂಜೆ ಬರ್ತೀನಿ ಅಂತ ಹೇಳಿ ಮಕ್ಕಳನ್ನ ರೌಂಡ್ ಹಾಕ್ಸ್ತಿದ್ದಾರೆ. ಚಿಲ್ಟು ಮತ್ತು ಬುಜ್ಜಿ ಚಿಟಿ ಎಲ್ಲರೂ ಎಷ್ಟು ಸಲ ಬೇಕಾದರೂ ರೌಂಡ್ ಹೋಗ್ತಾನೆ ಇರ್ತಾರೆ ಈ ಮಕ್ಕಳು. ಹಾಗೆ ಮಮ್ಮಿ ಅಡುಗೆ ಮಾಡ್ತಿದ್ದಾರೆ. ಅಪ್ಪಾಜಿ ಚಿಕನ್ ತಂದುಕೊಟ್ಟಿದ್ರು, ನಾಟಿ ಕೋಳಿ ಸಾಂಬಾರು ಮಾಡ್ತಿದ್ದಾರೆ. ನನಗೆ ನನ್ನ ತಂಗಿಗೆ ಎಲ್ಲ ಯಾವಾಗ ಊರಿಗೆ ಹೋಗ್ಬೇಕಾದ್ರೂ ಅವರು ಸಾಂಬಾರೆಲ್ಲನೂ ಕೊಟ್ಟು ಕಳಿಸ್ತಾರೆ. ಹೋದ ತಕ್ಷಣ ಅಡುಗೆ ಎಲ್ಲ ಮಾಡೋದಕ್ಕಾಗಲ್ಲ, ಸ್ವಲ್ಪ ರೆಸ್ಟ್ ಮಾಡಬೇಕಾಗಿರುತ್ತೆ. ಸೊ ಸಾಂಬಾರು ತೊಗೊಂಡೋಗಿ ಅಂತ ಅಂದ್ಬಿಟ್ಟು ಹೇಳಿ ಮಾಡಿ ಕೊಡ್ತಾರೆ. ಅಮ್ಮಂದಿರಿಗೆ ಆ ಥರದೊಂದು ಫೀಲ್ ಇರುತ್ತಲ್ವ, ಪಾಪ ಹೋಗಿ ಅಷ್ಟು ದೂರ ಹೋಗಿ ಸಾಕಾಗಿರುತ್ತೆ, ಏನು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ, ಸ್ವಲ್ಪ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಊಟ ಮಾಡೋದಕ್ಕೂ ಮಾಡಿಟ್ಟಿದ್ದಾರೆ. ಹಾಗೆ ಅಲ್ಲಿಗೂ ಮಾಡ್ತಾಯಿದ್ರು ತಗೊಂಡೋಗ್ಲಿ ಅಂತ ಹೇಳಿಬಿಟ್ಟು. ಹಾಗೆ ನಾವು ಹೊರಟ್ವಿ ಈಗ ಬೆಂಗಳೂರಿಗೆ. ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ ನಾನು ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ಚಿನ್ನು ತುಂಬ ಅಳ್ತಿದ್ದ, ನನಗೂ ತುಂಬ ಅಳು ಬಂದ್ಬಿಟ್ಟಿತ್ತು, ಮಮ್ಮಿನೂ ಕೂಡ ಅಳ್ತಿದ್ರು. ಸೊ ಅದರಿಂದಾಗಿ ತುಂಬ ಬೇಜಾರಾಗ್ತಿತ್ತು. ಆ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲನೂ ನಾನು ತಗೊಳ್ಳೋದಕ್ಕೆ ಹೋಗಲಿಲ್ಲ. ಹಾಗೆ ಹೋಗ್ತಾ ಒಂದು ಕೃಷ್ಣನ ವಿಗ್ರಹ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಮಣ್ಣಲ್ಲಿ ಮಾಡಿರ್ತಾರಲ್ಲ ಅದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದೆ. ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಿದ್ದಂಥ ಕೃಷ್ಣ ಸ್ವಲ್ಪ ಮುರಿದೋದಂಗೆ ಆಗಿತ್ತು. ಮುರಿದೋಗಿರೋದನ್ನ ಮನೇಲಿ ಇಟ್ಕೋಬಾರ್ದು ಅಂತಾರಲ್ವ, ಅದಕ್ಕೆ ಹೋಗ್ತಾ ಹೊಸದನ್ನು ತಗೊಂಡೋದ್ವಿ. ಅದು ಸ್ವಲ್ಪ ಪೇಂಟ್ ಆಗಿತ್ತು ಅಷ್ಟೇ, ಇನ್ನೂ ಸ್ವಲ್ಪ ಪೇಂಟ್ ಮಾಡಬೇಕಿತ್ತು. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಅಲ್ಲೇ ಕೂತ್ಕೊಂಡು ಪೇಂಟ್ ಮಾಡಿಸ್ಕೊಂಡು ತಗೊಂಡೋದೆ. ತುಂಬಾ ಚೆನ್ನಾಗಿದೆ. ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಕೃಷ್ಣನ ತಗೊಂಡಿದ್ದೀವಿ ಏನು ಅಂತ ಹೇಳಿಬಿಟ್ಟು. ಹಾಗೆ ಸಂಜು ನಾವು ಊರಿಂದ ಬರಬೇಕಾದ್ರೆ ಒಬ್ಬರು ತೋಟದವ್ರಿಗೆ ಹೇಳ್ಬಿಟ್ಟಿದ್ರು ನಮಗೊಂದು 15 kg ಮ್ಯಾಂಗೋ ಬೇಕು ಅಂತ ಹೇಳಿ. ರಸ್ಪುರಿ ಮ್ಯಾಂಗೋ ತುಂಬ ಅಂದರೆ ತುಂಬಾ ಸ್ವೀಟಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಮನೆಗೆ ಬರೋಷ್ಟರಲ್ಲಿ 11:30 12 o'clock ಹತ್ರನೇ ಆಗಿಬಿಟ್ಟಿತ್ತು. ತುಂಬಾ ಟ್ರಾಫಿಕ್ ಇತ್ತು. ಬರೋಷ್ಟರಲ್ಲಿ ಅಷ್ಟೊತ್ತಾಯಿತು. ನಾವು ಹೊರಟಿದ್ದೇ ಲೇಟ್ ಆಯ್ತಲ್ವ, ಅದರಿಂದಾಗಿ ಲೇಟ್ ಆಯಿತು. ಬಂದ ತಕ್ಷಣ ನಾನು ಫ್ರೂಟ್ಸ್ ಎಲ್ಲನೂ ತೆಗೆದಿಟ್ಟು ಒಂದು 3 ದಿನಕ್ಕೆ ತಿನ್ನೋಷ್ಟನ್ನು ಆಚೆ ಕಡೆ ಇಟ್ಕೊಂಡು ಇನ್ನೆಲ್ಲನೂ ಫ್ರಿಡ್ಜ್ಗೆ ಇಟ್ಬಿಡೋಣ. ಇನ್ನು ಆಚೆ ಕಡೆನೇ ಇದ್ದರೆ ಎಲ್ಲ ಹಾಳಾಗಿಬಿಡುತ್ತೆ. 15 kgs ತೊಗೊಬಿಟ್ಟಿದ್ದಾರೆ. ಯಾಕಂದರೆ ಚಿನ್ನುಗೆ ತುಂಬಾ ಇಷ್ಟ. ಅವನಿಗೆ ದಿನದಲ್ಲಿ ಒಂದು 3 ಮ್ಯಾಂಗೋನಾದರೂ ಬೇಕೇ ಬೇಕು ಮ್ಯಾಂಗೋ ಸೀಸನಲ್ಲಿ. ಅದರಿಂದಾಗಿ ಸ್ವಲ್ಪ ಫ್ರಿಡ್ಜ್ಗೆ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಎತ್ತಿಟ್ಬಿಟ್ಟು ಮಲ್ಕೊಂಡೆ. ಹಾಗೆ ಬೆಳಗ್ಗೆ ಎದ್ದಾಗ ಸಂಜೆ ಹೋಗಿ ತಿಂಡಿಗೆ ಅಂತ ಹೇಳಿ ಇಡ್ಲಿ ತೊಗೊಂಡು ಬಂದಿದ್ರು. ಯಾಕಂದರೆ ನಾವು ಬಂದಿದ್ದೆ 12 ಗಂಟೆ ಆಗಿತ್ತು. ಅಷ್ಟೊತ್ತಿನಲ್ಲಿ ಏನು ಮಾಡೋಕ್ಕಾಗುತ್ತೆ, ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವಾ. ಸೊ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡೋದೇ ಆಗುತ್ತೆ. ಕ್ಲೀನ್ ಮಾಡ್ದೇ ಹೇಗೆ ತಿಂಡಿ ಎಲ್ಲ ಮಾಡೋದು ಅಲ್ವಾ. ಅದರಿಂದಾಗಿ ಸಂಜು ಹೋಟೆಲಿಂದನೇ ತಂದುಬಿಟ್ಟಿದ್ರು, ಮನೆಯೆಲ್ಲ ಕ್ಲೀನ್ ಆದಮೇಲೆ ನೀನು ಮಧ್ಯಾಹ್ನದ ಅಡುಗೆ ಮಾಡ್ಕೊ ಅಂತ ಹೇಳಿ. ಹಾಗೆ ಚಿನ್ನುಗೂ ಬಾಕ್ಸ್ಗೆಲ್ಲ ಇಡ್ಲಿ ಹಾಕಿ, ಹಾಗೆ ಸ್ನ್ಯಾಕ್ಸ್ಗೆ ನಾನು ಇವತ್ತು ಅವನಿಗೆ ಮ್ಯಾಂಗೋ ಹಾಕಿದ್ದೀನಿ. ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆಗೋದು ನಾಳೆ ಅನ್ನೋ ಹಾಗೆ ಬಂದಿದ್ವಿ ನಾವು. ಅದರಿಂದಾಗಿ ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಒಂದು 3 days ಬೇಗನೆ ಹೋಗೋಣ ಅಂತ ಹೇಳಿದೆ. ಬಟ್ ಸಂಜು ಹೋದ್ರಾಯ್ತು ಅಂದ್ಬಿಟ್ಟು ಅವ್ರಿಗೆ ಊರ ಕಡೆ ಹೋಗ್ಬಿಟ್ರೆ ಬರೋದಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ಸ್ವಲ್ಪ ಲೇಟೇ ಆಗೋಯ್ತು. ಚಿನ್ನು ಕೂಡ ಸ್ಕೂಲ್ಗೆ ಹೊರಟ ಇವಾಗ. ಚಿನ್ನು 3rd standard first day, all the best. Okay, bye. ಮಾತಾಡ್ಸಲ್ಲ, ಅಜ್ಜಿ ಮಾತಾಡ್ಸಿದಾರಲ್ಲ. ಹಾಗೆ ಚಿನ್ನು ಸ್ಕೂಲಲ್ಲಿ ಫಸ್ಟ್ ಡೇ ವೆಲ್ಕಮ್ ಹೇಗೆ ಮಾಡಿದ್ರು ಅನ್ನೋದನ್ನು ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಮಾಡಿದರು. ಏನೋ ಒಂಥರ ಮಕ್ಕಳು ತುಂಬ ದಿನ ಆದಮೇಲೆ ಬಂದಿರ್ತಾರಲ್ವ. ಸೊ ಪ್ರತಿಯೊಂದು ಸ್ಕೂಲಲ್ಲೂ ಇವಾಗ ಇದೇ ರೀತಿ ಮಾಡ್ತಾರೆ. ವೆಲ್ಕಮ್ ಮಾಡೋದಕ್ಕೆ ಸಲುವಾಗಿ ಮಕ್ಕಳನ್ನೆಲ್ಲ ಖುಷಿಯಾಗಿರಲಿ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದರು. ಚಿನ್ನೂ ಕೂಡ ತುಂಬ ಖುಷಿಯಾಗಿ ಹೋದ ಸ್ಕೂಲ್ಗೆ. ತುಂಬ ಬೇಜಾರಾಗ್ತಿತ್ತು ಊರಿಂದ ಬಂದಮೇಲಂತೂ. ನನಗೆ ಅಲ್ಲಿದ್ದೇ ನೆನಪಾಗ್ತಿತ್ತು. ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಊರು, ಅಮ್ಮ ಅಪ್ಪ ಎಲ್ಲರನ್ನೂ, ಅಕ್ಕ ತಂಗಿ ಮಕ್ಕಳಿರ್ಬೋದು, ಅಕ್ಕನ ಮಕ್ಕಳಿರ್ಬೋದು, ಎಲ್ಲರೂ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ತುಂಬ ಅಂದರೆ ತುಂಬಾ ಬೇಜಾರಾಗ್ತಿತ್ತು. ಚಿನ್ನೂ ಅಷ್ಟೇ ಸ್ವಲ್ಪ ಬೇಜಾರಲ್ಲೇ ಬೆಳಗ್ಗೆ ಎದ್ದಾಗ ಸ್ವಲ್ಪ ಬೇಜಾರಲ್ಲೇ ಎದ್ದಿದ್ದ. ಆಮೇಲೆ ಮತ್ತೆ ರಜೆ ಸಿಕ್ತಾಗ ಹೋಗೋಣ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಕಳಿಸ್ದೆ. ತುಂಬ ಬೇಜಾರಾಗುತ್ತೆ. ನಮಗೆ ದೊಡ್ಡವರಾಗಿ ನಮಗೆ ಇಷ್ಟು ಬೇಜಾರಾಗುತ್ತೆ. ಇನ್ನು ಚಿಕ್ಕ ಮಕ್ಕಳು ಅಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದ್ರು ಅಜ್ಜಿ ಮನೇಲಿ. ತಕ್ಷಣ ನಾವು ಕರ್ಕೊಂಡು ಬಂದು ಅದರ ನೆಕ್ಸ್ಟ್ ಡೇನೇ ಸ್ಕೂಲಿಗೆ ಕಳಿಸ್ಬಿಟ್ವಲ್ವ.
ಅವನು ಸ್ವಲ್ಪ ತುಂಬಾ ಬೇಜಾರು ಮಾಡ್ಕೊಂಡಿದ್ದ. ಮತ್ತೆ ಯಾವಾಗ ಹೋಗೋದು ಅಂತ ಕೇಳ್ತಾನೆ ಇದ್ದ. ನೈಟ್ ಬಂದಾಗಲೂ ಹತ್ಕೊಂಡೇ ಮಲ್ಕೊಂಡ. ಅವನಿಗೆ ಅಜ್ಜಿ ಮನೆ ಅಂದರೆ ಅಷ್ಟು ಇಷ್ಟ. ಏನು ಮಾಡೋದಕ್ಕಾಗಲ್ಲ, ಸ್ಕೂಲಿದ್ದಾಗ ಕರ್ಕೊಂಡು ಬರಲೇಬೇಕಿರುತ್ತೆ. ಅದಕ್ಕೆ ಅವನಿಗೆ ಸಮಾಧಾನ ಮಾಡಿದೆ. ಸ್ಕೂಲಿದ್ದಾಗ ಇಲ್ಲಿರೋಣ, ರಜೆ ಸಿಕ್ಕಿದಾಗ ಹೋಗೋಣ, ಸುಮ್ಮನೆ ಇರಪ್ಪ ಅಂತ ಹೇಳಿ. ನಾನು ಕೂಡ ಚಿಕ್ಕವಳಿದ್ದಾಗ ಅಜ್ಜಿ ಮನೆಯಿಂದ ಬರಬೇಕಾದ್ರೆ ಯಾವಾಗಲೂ ಹತ್ಕೊಂಡೇ ಬರ್ತಿದ್ದೆ. ಆಮೇಲೆ ತುಂಬ ಬೇಜಾರು ಮಾಡ್ಕೊಳ್ತಿದ್ದೆ. ಮತ್ತು ಯಾವಾಗ ಅಜ್ಜಿ ಮನೆಗೆ ಹೋಗೋದು ಅಂತ ವೆಯ್ಟ್ ಮಾಡ್ತಿದ್ದೆ. ಸೇಮ್ ನಮ್ಮ ಚಿನ್ನೂ ನನ್ನ ಥರನೇ ಆಡ್ತಾನೆ. ಅಜ್ಜಿ ಮನೆಯಿಂದ ಅವನಿಗೆ ಬರೋದಕ್ಕೆ ಮನಸ್ಸೇ ಆಗೋಲ್ಲ. ನಾನು ಅಷ್ಟೇ, ಸ್ವಲ್ಪ ದಿನ ರಜೆ ಸಿಕ್ಬಿಟ್ರು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು ಅಂತ ಹಠ ಮಾಡ್ತಿದ್ದೆ. ಸೇಮ್ ಅವನು ಅದೇ ಥರ ಮಾಡ್ತಾನೆ. ಏನೋ ಒಂಥರ ಚಿಕ್ಕ ಮಕ್ಕಳಿಗೆ ಅಜ್ಜಿ ಮನೆ ಅಂದ್ರೇ ತುಂಬ ಫೇವ್ರೆಟ್ ಅಲ್ವಾ. ಹಾಗೆ ನೋಡ್ತಿರ್ಬೋದು ಚಿನ್ನು ಸ್ಕೂಲಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ವೆಲ್ಕಮ್ ಮಾಡೋದಕ್ಕೆ ಮಕ್ಕಳನ್ನ. ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಓಕೆನಾ. ಚಿನ್ನನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಹೋಗಿದ್ದೆ. ಮನೇಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೊರಟಿದ್ದೆ. ಈಗ ಕರ್ಕೊಂಡು ಬಂದೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.